ಕೋಮುವಾದಿ ಫ್ಯಾಸಿಸ್ಟ್ ವಿರೋಧಿ ಹೋರಾಟ ಸಮಿತಿಯ ಸಂಯೋಜಕರಾದ ಬಿ ರುದ್ರಯ್ಯನವರು ಪತ್ರಿಕಾಗೋಷ್ಠಿ ನಡೆಸಿ 27ನೇ ತಾರೀಕಿನಂದು ಕುವೆಂಪು ಕಲಾಮಂದಿರದಲ್ಲಿ ವಿಚಾರ ಸಂಕಿರಣ ಕಾರ್ಯಕ್ರಮ ಏರ್ಪಡಿಸಿರುವುದಾಗಿ ತಿಳಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ರುದ್ರಯ್ಯನವರು ಪ್ರಗತಿಪರ, ದಲಿತ, ಎಡಪಂಥೀಯ ಚಿಂತನೆಗಳಿರುವವರೆಲ್ಲರೂ ಸೇರಿಕೊಂಡು ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ, ಹಿಂದುತ್ವ ಪ್ರತಿಪಾದಕ, ದೇಶದ್ರೋಹಿ ಸಂಘಟನೆಯಾದ ಆರ್ಎಸ್ಎಸ್ಗೆ 100 ವರ್ಷ ತುಂಬುತ್ತಿರುವ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಸಂಘಟನೆ ಮಾಡುವ ಅನಿವಾರ್ಯತೆ ಇದೆ ಮತ್ತು ಆರ್ಎಸ್ಎಸ್ನವರ ಹಿಡನ್ ಅಜೆಂಡಾವನ್ನ ಜನರಿಗೆ ತಲುಪಿಸುವ ದೃಷ್ಟಿಯಿಂದ 27ನೇ ತಾರೀಕಿನಂದು ಕುವೆಂಪು ಕಲಾಮಂದಿರದಲ್ಲಿ ವಿಚಾರ ಸಂಕಿರಣ ಏರ್ಪಡಿಸಿರುವುದಾಗಿ ತಿಳಿಸಿದರು. ವಿಚಾರ ಸಂಕಿರಣದಲ್ಲಿ ಎಸ್ಡಿಪಿಐ ರಾಜ್ಯ ಕಾರ್ಯದರ್ಶಿ ರಿಯಾಜ್ ಕಡಂಬು, ದಲಿತ ಸಂಘರ್ಷ ಸಮಿತಿಯ ಅಣ್ಣಯ್ಯ, ದಂಟರಮಕ್ಕಿ ಶ್ರೀನಿವಾಸ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿರುವುದಾಗಿ ತಿಳಿಸಿದರು. ಮುಸ್ಲಿಂ ವರ್ಗದ ಕೋಟ್ಯಾಧಿಪತಿ ಈಗ ಅಜೀಂ ಪ್ರೇಮ್ಸಿ ಸರ್ಕಾರಕ್ಕೆ ಮೊಟ್ಟೆಗಳು ಕೊಡೋದು, ಶಿಕ್ಷಣಕ್ಕೆ ದುಡ್ಡು ಕೊಡೋದು, ಕೋಟ್ಯಾಂತರ ರೂಪಾಯಿ ಕೊಡ್ತಿರೋದು ಯಾಕೆ ಬಳಸ್ತಾರೆ? ಅದಾನಿ ಯಾಕೆ ಕೊಡೋದಿಲ್ಲ? ಅಂಬಾನಿ ಯಾಕೆ ಕೊಡೋದಿಲ್ಲ? ಟಾಟಾ ಯಾಕೆ ಕೊಡೋದಿಲ್ಲ? ಭಾರತ ಅಂದ್ರೆ ಒಂದು ಐಕ್ಯತೆ, ಇಡೀ ಜಗತ್ತೇ. ಕುವೆಂಪು ಏನು ಹೇಳಿದ್ರು ಮತ್ತೆ ಅದಕ್ಕೆ ವಿಶ್ವಮಾನವ ಅಂತ ಯಾಕೆ ಹೇಳಿದ್ರು? ಮನುಷ್ಯ ಒಂದು ದೇಶ, ಒಂದು ಧರ್ಮ, ಒಂದು ಭಾಷೆ, ಯಾವುದೇ ದೇಶದ ಜನ ಎಲ್ಲ ವಸ್ತುಗಳನ್ನ ತಯಾರು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅದು ವಿದೇಶನ ಅವಲಂಬಿಸಬೇಕು. ಇಡೀ ಮಾನವ ಕುಲವನ್ನು ಪ್ರತಿನಿಧಿಸ್ತದೆ. ಬಾನ ಪುಸ್ತಕ ಕೊಡಿ, ಭಾರತ ದೇಶದ ಹೆಣ್ಮಗಳು, ಕರ್ನಾಟಕದ ಹೆಣ್ಮಗಳು ಕಾರ್ಯಕ್ರಮ ದಸರಾ ಉದ್ಘಾಟನೆ ಮಾಡಕ್ಕೆ ಹೋದ್ರು, ಚಾಮುಂಡೇಶ್ವರಿಗೆ ಪೂಜೆ ಮಾಡಕ್ಕೆ ಹೋಗ್ಲಿಲ್ಲ. ಇವ್ರ ಹತ್ರ ಹಿಂದುತ್ವ ಹತ್ರ ಇರೋದು ಮೂರೇ, ಇವ್ರ ಹತ್ರ ಇರೋದು ತೆಂಗಿನಕಾಯಿ, ಬಾಳೆಹಣ್ಣು, ಊದುಬತ್ತಿ. ದೇಶದ ಗುಲಾಮಗಿರಿ ಮಾಡಿ ಹಾಕಿದ್ದಾರೆ. ಯಾರು ಮಾತಾಡ್ತಿದ್ದಾರೆ? ಕೈಗಾರಿಕೆಗಳು ಯಾಕೆ ಕೊಟ್ರಿ ಹೊರಗಡೆ? ರಕ್ಷಣೆ, ಸೈನ್ಯದಲ್ಲಿ ಬಳಸುವ ಸಶಸ್ತ್ರಗಳ ಉತ್ಪಾದನೆ ಯಾರು ಕೈ ಕೊಟ್ಟಿದ್ದೀರಿ? ದೇಶದ ಉತ್ಪಾದನೆ ಯಾವ್ದಾದ್ರು ಒಂದು ವಸ್ತು ಬೇಕಲ್ಲ. ಹಿಂದುತ್ವವಾದಿಗಳು ಧರ್ಮ ಜೀವನ ಇದೆ, ಜೀವನ ಮುಖ್ಯ, ಜೀವ ಮುಖ್ಯ, ಮನುಷ್ಯ ಇದ್ರ ಧರ್ಮ. ಅಂಬೇಡ್ಕರ್ ಅಂತ ಕೇಳಿದ್ದು ಧರ್ಮಕ್ಕಿಂತ ಜೀವನ ಮುಖ್ಯ. ಧರ್ಮ ಇರೋದು ಮನುಷ್ಯರಿಗಾಗಿ, ಮನುಷ್ಯರಿಗಾಗಿ ಧರ್ಮ ಅಲ್ಲ. ಸೊ ಈ ಕಾರಣದ ಒಂದು ಚರ್ಚೆ ಆಗ್ಬೇಕಾಗಿದೆ. ಉದಾಹರಣೆಗೆ ಯಾರು ಮಾತಾಡ್ಲಿಕ್ಕೆ ಇರಲಿಲ್ಲ. RSS ಏನ್ ಹೇಳ್ತದೆ ಅದೆಲ್ಲ ಸತ್ಯ, ಅದ್ರ ವಿರುದ್ಧ ಮಾತಾಡಿದ್ರಲ್ಲ ದೇಶದ್ರೋಹಿಗಳು. ಈ ವಾದ ಹೋಗ್ಬೇಕು. ಸ್ವತಂತ್ರಕ್ಕಾಗಿ ಲಕ್ಷಾಂತರ ಜನ ಪ್ರಾಣ ತ್ಯಾಗ ಮಾಡಿದ್ದಾರೆ. ಅಲ್ಲಿ ಧರ್ಮದ್ದಿಲ್ಲ. ಉದಾಹರಣೆಗೆ ಒಂದು ಸಣ್ಣ ಅಂಕಿಅಂಶ, ಡೆಲ್ಲಿಲ ಯಾವುದು ಡೆಲ್ಲಿಲಿ ಗೇಟ್ ಆಫ್ ಇಂಡಿಯಾ ಅಲ್ಲಿ ಹೆಸರು ಹಾಕಿದ್ದಾರೆ. ಸತ್ತವ್ರ ಸಂಖ್ಯೆ ಎಷ್ಟು ಅಂತ. ಅತಿ ಹೆಚ್ಚು 65,000 ಮುಸ್ಲಿಮರು ಸತ್ತರು. ಯಾರು ನೋಡಿದಲ್ಲ? ಇದನ್ನ ನಾವು ಈ ರೀತಿ ವಿಭಾಗ ಮಾಡಿದ್ರೆ ಮುಸ್ಲಿಮರನ್ನ ಹಿಂದೂಗಳು ಡಿವೈಡ್ ಮಾಡಬಾರ್ದು. ದೇಶದಲ್ಲಿರುವಂಥ ಜನ ಎಲ್ಲ ನಾವೆಲ್ಲ ಒಂದೇ. ಅವ್ರ ಧರ್ಮ ಅವರಿಗೆ, ಅವ್ರ ಮಸೀದಿಲಿ ಅವ್ರಿಗೆ, ಅವ್ರ ಗುಡಿಯಲ್ಲಿ ಅವ್ರು ಪೂಜೆ ಮಾಡಬೇಕು. ಹೊರಗೆ ಬಂದಾಗ ದೇಶದ ಪ್ರಶ್ನೆ ಬಂದಾಗ ನಾವು ಕಟ್ಟಿದ್ವಿ. ಯುದ್ಧ ಆದಾಗ ಪಾಕಿಸ್ತಾನ ಮಾತಾಡಿದ್ರೆ ಪಾಕಿಸ್ತಾನಕ್ಕೆ ಹೋಗಿ ಅಂದ್ರೆ ಪಾಕಿಸ್ತಾನ ನೀವು ಕಟ್ಟಿದ್ರಾ? ಸ್ವತಂತ್ರ ಚಳವಳಿಗೆ ನೀವು ಹೋರಾಟ ಮಾಡಿದ್ರಾ? ಬ್ರಿಟಿಷರು ಗುಲಾಮರ ಕೆಲಸ ಮಾಡಿದವ್ರು ನೀವೆಲ್ಲ. ಗೌಡ, ಪಟೇಲ, ಶಾನ್ಭೋಗ್, ದೇಸಾಯಿ, ದೇಶ್ಮುಖ್ ಏನ್ ಕೆಲಸ ಮಾಡಿದ್ರಿ? ಈಗ ಮಾತಾಡ್ಬಾರ್ದು ಜನ. ತಿಳುವಳಿಕೆ ಇರಲಿಲ್ಲ, ಓದು ಬರ ಇರಲಿಲ್ಲ, ಸಂಘಟನೆಗೆ ರಾಜಕೀಯ ಜ್ಞಾನ ಇರಲಿಲ್ಲ. ನೀವು ಹೇಳಿದ್ದೆಲ್ಲ ಒಪ್ಪಿದೀವಿ. ಈಗ ಒಪ್ಲಿಕ್ಕೆ ಆಗ್ತದ? 10 ತಲೆ ರಾವಣ ಅಂದ್ರೆ ನಂಬಿದ್ವಿ, ಪುರಾಣಗಳನ್ನ ಹೇಳಿದ್ರಿ, ನಂಬಿದ್ವಿ. ಎಲ್ಲ ಉಲ್ಟಾ ಪಲ್ಟಾ ಮಾಡಿದ್ರಿ. ಜಗತ್ತು ಇವತ್ತೆಲ್ಲರ ಒಂದು ದೇಶದಲ್ಲಿ ಏನಾದ್ರು ಸಮಸ್ಯೆ ಇರಲಿ, ಜಗತ್ತು ನೋಡುವಂಥ ಪರಿಸ್ಥಿತಿ ಡೆವಲಪ್ ಆಗಿದೆ. ದೇಶವನ್ನು ವಿಜ್ಞಾನ ತಂತ್ರಜ್ಞಾನದಾಗ ಅಭಿವೃದ್ಧಿ ಮಾಡಬೇಕು. ದೇಶದ ಸಂಪತ್ತನ್ನು ಸದುಪಯೋಗ ಮಾಡಬೇಕು. ದೇಶದಲ್ಲಿ ನಿರುದ್ಯೋಗ ಇರಬಾರ್ದು. ಇದೆಲ್ಲ ಬಿಟ್ಟು ಧರ್ಮದ ಕಲಾಗಳನ್ನ ಹಬ್ಬಿಸೋದು, ಜಾತಿಯ ಲೆಕ್ಕಾಚಾರದಾಗ ಮಾತಾಡೋದು. ಈಗ ಅನಿವಾರ್ಯವಾಗಿ ಯಾರೆಲ್ಲ ಪ್ರಗತಿ ಪರವಾಗಿ ಆಲೋಚನೆ ಮಾಡ್ತಿದ್ರು, ದೇಶಕ್ಕಾಗಿ ಆಲೋಚನೆ ಮಾಡೋರಲ್ಲ. ನಮ್ಮ ಮನಸ್ಥಿತಿಗಳೇನಾಗಿದೆ? ನಾನು ಯಾವ ಜಾತಿಗೆ ಸೇರಿದವನು, ನಾನು ಯಾವ ಧರ್ಮದಲ್ಲಿ ಸೇರಿದವನು ಅನ್ನೋದು ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಗೊತ್ತಿಲ್ಲದನೋ ನಮಗೆ ಒಪ್ಪಿಗೆ ಇರೋದಿಲ್ಲ, ಅನಿವಾರ್ಯವಾಗಿ ಮಾತಾಡುವಂಥ ಪರಿಸ್ಥಿತಿ ಇದೆ. ಇದು RSS ಅಜೆಂಡಾ. ಇದು ಅವರು ಶಾಂತಿ ಮಾತಾಡೋದಿಲ್ಲ. ಬಹಳ ಚರಿತ್ರೆ ಇದೆ. ವಿಚಾರ ಸಂಕಿರಣದಲ್ಲಿ ಮಾತಾಡೋಣ. ಮುಸೋಲಿನಿಯನ್ನು ಭೇಟಿ ಮಾಡಿದವ್ರು ಯಾರು? ಮುಸೋಲಿನಿ ನೇತೃತ್ವದಲ್ಲಿ RSS ಹೆಂಗೆ ಕಟ್ಟಬೇಕಂತ ಮುಸೋಲಿನಿ ಹೇಳಿದ್ರು. ಮಾತಾಡಿದ್ರೆ ವಿದೇಶಿ ಮಾತಾಡ್ತಾರಲ್ಲ. ಮುಸೋಲಿನಿ ನಿಮ್ಗೇನು? ನಿಮ್ಮ ಚಿಕ್ಕಪ್ಪನ ಮುಸೋಲಿನಿ? ನಾವು ಅಧ್ಯಯನ ಮಾಡಿಲ್ಲೇನು? ಎಲ್ಲ ಪ್ರಶ್ನೆಗಳು ಮುಂದೊಂದಿನ ಕರ್ನಾಟಕದಲ್ಲಿ ಅದು ನಡೆಯುವುದಿಲ್ಲ. ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡಿಸ್ಲೇಬೇಕಾಗಿದೆ. ಈ ದೇಶವನ್ನು ಮುಸ್ಲಿಮರು ಆಳಿದ್ದಾರೆ, ಹೌದಾ? ಕ್ರೈಸ್ತರು ಆಳಿದ್ದಾರೆ. ಧರ್ಮದ ಹಲವಾರು ಕ್ರೈಸ್ತರು, ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು ಆಳಿದ್ದಾರೆ. ತುಘಲಕರು, ರಜಕಾರರು ಬಹಳ ಜನ ಆಳ್ವಿಕೆ ಮಾಡಿದ್ದಾರೆ. ಹಿಂದೂ ರಾಜರು ಅಂತ ಇದ್ದವರು ಕೂಡ ಆಳ್ವಿಕೆ ಮಾಡಿದ್ದಾರೆ. ಪಾಳೆಗಾರರು, ರಾಜರೆಲ್ಲ ಮಾಡಿದ್ದಾರೆ. ಈ ದೇಶ ಹಿಂದೂ ದೇಶ ಆಗಿದ್ದಾಗ ಹಿಂದೂ ದೇಶ ಆಯ್ತಾ? ಮುಸ್ಲಿಮರು ಆಳಿದಾಗ ಮುಸ್ಲಿಂ ದೇಶ ಆಯ್ತಾ? ಕ್ರೈಸ್ತರು ಫ್ರೆಂಚರು ಡಚ್ ಆಳಿದಾಗ ಕ್ರೈಸ್ತ ದೇಶ ಆಯ್ತಾ? ಜಾತ್ಯತೀತ ಮಣ್ಣಿಗಿದೆ. ಭಾರತ ದೇಶದ ಮಣ್ಣು ಅಂದ್ರೆ ಜಾತ್ಯತೀತ ಪರಂಪರೆ ಇದೆ. ಒಂದು ಧರ್ಮಕ್ಕೆ, ಒಂದು ಭಾಷೆಗೆ ಜಗ್ಗುವಂಥ ಸಂಸ್ಕೃತಿ ಭಾರತ ದೇಶದಲ್ಲ. ಇದು RSS ನಮಗೆ ಸುಳ್ಳು ಹೇಳಲಿಕ್ಕೆ ಶುರು ಮಾಡ್ತಾರೆ. ನೀವು ಭಯೋತ್ಪಾದಕರು, ನೀವು ಹಿಂಸಾವಾದಿಗಳು, ಕಾಶ್ಮೀರದ ಕನ್ಯಾಕುಮಾರಿಗೆ ಬೆಂಕಿ ಹಚ್ಚೋರು ನೀವು, ಇನ್ನೊಬ್ಬರ ಮೇಲೆ ಆರೋಪಗಳನ್ನ ಮಾಡ್ತೀರಿ. ಅಂದರೆ ಹಿಂದುತ್ವ ಅಂತ ಮಾತಾಡ್ತಾರೆ. ಯಾವುದೇ ರೀತಿಯ ಕೋಮುವಾದಿ ಫ್ಯಾಸಿಸ್ಟ್ ವಿರುದ್ಧ
ನಾವು ಹೋರಾಟ ಮಾಡ್ತೀವಿ. ಕೇವಲ ಬರೀ ಹಿಂದುತ್ವವಾದಿಗಳು ಅಂತಲ್ಲ, ಮುಸ್ಲಿಮಾನ್ ಕ್ರಿಶ್ಚಿಯನ್ ಯಾವುದೇ ರೀತಿಯ ಕೋಮುವಾದದ ವಿರುದ್ಧ, ಯಾವುದೇ ರೀತಿ ಫ್ಯಾಸಿಸ್ಟ್ ವಿರುದ್ಧ ನಮ್ಮ ಹೋರಾಟ ಇರುತ್ತೆ. ಯಾಕೆಂತಂದರೆ ದೇಶದಲ್ಲಿ ಹಸಿವು, ಬಡತನ, ನಿರುದ್ಯೋಗ ಸಾಕಷ್ಟಿದೆ. ಇದ್ರ ಬಗ್ಗೆ ಯಾರು ಕೂಡ ಇವತ್ತು ಮಾತಾಡ್ತಾ ಇಲ್ಲ. ಬೇಕಾಗಿರೋದು ಅದು. ಯಾವುದೇ ಎಷ್ಟೇ ಅಧಿಕಾರನ ವಹಿಸ್ಕೊಂಡ್ರು ಕೂಡ, ಯಾವುದೇ ಪಕ್ಷಗಳು ಅಧಿಕಾರಕ್ಕೆ ಬಂದರೂ ಕೂಡ ಈ ದುಡಿಯೋ ಜನರ ಏಳಿಗೆ ಬಗ್ಗೆ ಯಾವೂ ಕೂಡ ಇದು ಮಾಡಲಿಲ್ಲ. ಕೇವಲ ಧರ್ಮದ ವಿಚಾರದಲ್ಲಿ, ಬೇರೆ ಬೇರೆ ವಿಚಾರದಲ್ಲಿ ದೇಶನ ಹೊಡೆತಕ್ಕಂಥದ್ದೇ ಆಗ್ತಿದೆ ವಿನಃ ಸಂವಿಧಾನ ಇವತ್ತು ಅಪಾಯದಲ್ಲಿದೆ. ಅದನ್ನು ಕಾಪಾಡ್ಕೋಬೇಕಾಗಿದೆ. ಹಾಗಾಗಿ ಜನರಿಗೆ ನಾವು ತಿಳುವಳಿಕೆಯನ್ನು ಕೊಡಲೇಬೇಕಾಗಿದೆ. ಇಂಥ ಒಂದು ಫ್ಯಾಸಿಸ್ಟ್ ವಿರೋಧಿಗಳ ವಿರುದ್ಧ ನಾವು ಜನರನ್ನ ನಾವು ಕಟ್ಟಬೇಕಾಗಿದೆ. ಆ ನಿಟ್ಟಿನಲ್ಲಿ ಈ ವಿಚಾರ ಸಂಕಿರಣವನ್ನು ಆಯೋಜಿಸಿದ್ವಿ. ಇದಕ್ಕೆ ನಮ್ಮ ಕರ್ನಾಟಕ ಪ್ರಗತಿಪರ ಸಂಘಟನೆ ಕೂಡ ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.